Hi everyone, welcome to my YouTube channel. So in the previous video we have successfully completed the chapter called metals and non-metals. Now we are going to start a new lesson, that is control and coordination of class 10th science biology. So in control and coordination, the first part. So let us study about the first part of control and coordination. ಸೊ ನಮಗೆ ಗೊತ್ತಿದೆ ನಮ್ಮ ಬಾಡಿ ಇದೆಯಲ್ಲ, ಅಂದರೆ ಹ್ಯೂಮನ್ ಸಿಸ್ಟಮ್ ಇದೆಯಲ್ಲ, ಇದು ಇಟ್ ಈಸ್ ನಾಟ್ ಆ್ಯಸ್ ಎ ಸಿಂಪಲ್. ಇದು ತುಂಬ ಕಾಂಪ್ಲಿಕೇಟ್. ಇದು ನಮ್ಮ ಬಾಡಿ ಏನು ನಮ್ಮ ಹ್ಯೂಮನ್ ಸಿಸ್ಟಮ್ ಇದೆಯೋ, ಆ ಹ್ಯೂಮನ್ ಸಿಸ್ಟಮು ತುಂಬ ಕಾಂಪ್ಲಿಕೇಟಿವ್ ಸಿಸ್ಟಮ್ ಇದು. ಸೊ ಈ ಕಾಂಪ್ಲಿಕೇಟಿವ್ ಸಿಸ್ಟಮನ್ನು ಅರ್ಥ ಮಾಡ್ಕೊಳೋದು ತುಂಬ ಕಷ್ಟ. ಯಾಕೆಂದರೆ ಯಾವಾಗ ಏನಾಗುತ್ತೆ, ಹೇಗಾಗುತ್ತೆ ಒಂಚೂರು ಗೊತ್ತಾಗೋದಿಲ್ಲ. So it is very difficult to understand this human system completely because we don't know what happens, ಯಾವಾಗ ಏನಾಗುತ್ತೆ, ಯಾವ ಟೈಮ್ನಲ್ಲಿ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ವಿ ಡೋಂಟ್ ನೋ ವಾಟ್ ಹ್ಯಾಪನ್ಸ್ ವೆನ್, ವೇರ್, ವಾಟ್ ಹ್ಯಾಪನ್ಸ್ ವಿ ಡೋಂಟ್ ನೋ. ಸೊ ಅದರಿಂದ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಈ ಹ್ಯೂಮನ್ ಸಿಸ್ಟಮ್ನ ವಿಚ್ ಈಸ್ ಎ ಕಾಂಪ್ಲಿಕೇಟಿವ್ ಸಿಸ್ಟಮ್, ಇದನ್ನು ಅರ್ಥ ಮಾಡ್ಕೊಳೋದು ತುಂಬ ಅಂದರೆ ತುಂಬಾ ಕಷ್ಟ ಇದೆ. ಸೊ ನಮ್ಮ ಬಾಡಿನಲ್ಲಿ ಏನೇ ಆಗ್ತಾ ಇದ್ರು ಕೂಡ, ಅಂದರೆ ವಾಟ್ ಎವರ್ ದ ಥಿಂಗ್ಸ್ ದಟ್ ಹ್ಯಾಪನಿಂಗ್ ಇನ್ ಅವರ್ ಬಾಡಿ, ಸೊ ಅದರಲ್ಲಿ ವಾಟ್ ಎವರ್ ದ ಥಿಂಗ್ಸ್ ದಟ್ ಹ್ಯಾಪನಿಂಗ್ ಇನ್ ಅವರ್ ಬಾಡಿ, ಸೊ that is what happening in our system, that is human system. Some of them are under our control and some of them are not under our control. ಸೊ ನಮ್ಮ ಬಾಡಿನಲ್ಲಿ ನಡೆಯುವಂತಹ ಹಲವಾರು ಫಂಕ್ಷನ್ಗಳಲ್ಲಿ ಕೆಲವು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ, ಅದನ್ನು ನಾವು ವಾಲಂಟ್ರಿ ಅಂತ ಕರಿತೀವಿ. ಇನ್ನು ಕೆಲವು ನಮ್ಮ ಕಂಟ್ರೋಲಲ್ಲೇ ಇರೋದಿಲ್ಲ, ಅವುಗಳನ್ನು ಇನ್ವಾಲಂಟ್ರಿ ಅಂತ ಕರಿತೀವಿ. ಸೊ ಈ ಕಂಟ್ರೋಲ್ ಅಂತ ಬಂದಾಗ, ಇದು ನಾವು ಚಾಪ್ಟರ್ ನೋಡ್ತಾ ಇರೋದು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅನ್ನೋದು ನೋಡ್ತಾ ಇದ್ದೀವಿ. ಅಂದರೆ ಈ ಕಂಟ್ರೋಲ್ ಅಂತ ಬಂದಾಗ, ಕಂಟ್ರೋಲ್ ಅಂದರೆ ಅರ್ಥ ಟು ಮೇಂಟೈನ್ ಅಂತ. ಸೊ ಇನ್ ಅವರ್ ಬಾಡಿ ಸೋ ಮೆನಿ ಫಂಕ್ಷನ್ಸ್ ಆರ್ ಟೇಕಿಂಗ್ ಪ್ಲೇಸ್. ಆ ಫಂಕ್ಷನ್ಗಳನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಆಸ್ ಕಂಟ್ರೋಲ್. ಒಂದು. ಎರಡನೇದು ಕೋಆರ್ಡಿನೇಷನ್ ಮಾಡಬೇಕು ಅಂದರೆ, ಸೊ ಕೋಆರ್ಡಿನೇಷನ್ ಅಂದರೆ ಅರ್ಥ ಸೊ ಸಿಂಕ್ ಆಗೋದು ಅಂತ. ಸಿಂಕ್ ಆಗೋದು ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲು ನಾವು ನಮ್ಮ ಮಿಲಿಟರಿ ಸಿಸ್ಟಮ್ನ ತಗೊಂಡ್ರೆ, ಅಲ್ಲಿ ಅವರು ಮಾರ್ಚ್ ಫಾಸ್ಟ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಸೊ ಕೈನ ಮುಂದಕ್ಕೆ ಸ್ವಿಂಗ್ ಮಾಡಿದ್ರೆ ಎಲ್ಲರೂ ಮುಂದಕ್ಕೆ ಸ್ವಿಂಗ್ ಮಾಡಬೇಕು, ಮತ್ತು ಕೈನ ಸ್ವಿಂಗ್ ಮಾಡಿದ್ರೆ ಎಲ್ಲರೂ ಹಿಂದಕ್ಕೆ ಸ್ವಿಂಗ್ ಮಾಡಬೇಕು. ಆವಾಗ ಆ ಮಾರ್ಚ್ ಫಾಸ್ಟ್ ನೋಡೋದಕ್ಕೆ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಅಲ್ಲಿರೋಂತಹ ಸೋಲ್ಜರ್ಸ್ಗಳ ನಡುವೆ ಒಂದು ಕೋಆರ್ಡಿನೇಷನ್, ಅಂದರೆ ಒಂದು ಸಿಂಕ್ ಇರಬೇಕು. ಆ ಸಿಂಕ್ ಇದ್ದಾಗ, ಸೊ ಸಿಂಕ್ ಇನ್ ದ ಸೆನ್ಸ್ ಕೋಆರ್ಡಿನೇಷನ್. ಆ ಕೋಆರ್ಡಿನೇಷನ್ ಇದ್ದಾಗ ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಯಾರೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಸ್ಟೇಜ್ ಮೇಲೆ, ಸೊ ಅಲ್ಲಿ ಒಂದು 5ರಿಂದ 6 ಜನ ಆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂದರೆ 6 ಜನನೂ ಒಂದೇ ಥರ ಮಾಡಿದ್ರೆ ನೋಡೋದಕ್ಕೆ, ಡ್ಯಾನ್ಸ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅಂದರೆ ಅಲ್ಲಿ ಆ ಏನು ಡ್ಯಾನ್ಸ್ ಆಡ್ತಾ ಇದ್ದಾರೋ ಆ ಪಾರ್ಟಿಸಿಪೆಂಟ್ಸ್ ಏನಿದಾರೋ ಅವರುಗಳ ನಡುವೆ ಒಂದು ಕೋಆರ್ಡಿನೇಷನ್ ಇರಬೇಕು. ಆ ಕೋಆರ್ಡಿನೇಷನ್ ಇದ್ದರೆ ಮಾತ್ರ ಆ ಒಂದು ಡ್ಯಾನ್ಸ್ ನೋಡೋದಕ್ಕೆ ತುಂಬ ಎಫೆಕ್ಟಿವ್ ಆಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಅವ್ರಿಗೂ ಕೂಡ ಒಂದು ಅಪ್ರಿಷಿಯೇಷನ್ ಸಿಗುತ್ತೆ. ಸೊ ಅಲ್ಲಿ ಆ ಏನು ಪಾರ್ಟಿಸಿಪೆಂಟ್ಸ್ ಇರ್ತಾರೋ ಆ ಪಾರ್ಟಿಸಿಪೆಂಟ್ಸ್ಗಳ ನಡುವೆ ಏನಿರಬೇಕಪ್ಪ ಅಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅಥವಾ ಅವರು ಮಾಡುವಂತಹ ಡ್ಯಾನ್ಸ್ನಲ್ಲಿ ಪ್ರತಿಯೊಬ್ಬರದು ಡ್ಯಾನ್ಸು ಸಿಂಕ್ ಆಗಬೇಕು, ಅವಾಗಷ್ಟೇ ನಾವು ನೋಡೋದಕ್ಕೆ ಸಾಧ್ಯ. ಅದೇ ಥರ ನಮ್ಮ ಬಾಡಿನಲ್ಲಿ ನಾವು ಕೋಆರ್ಡಿನೇಷನ್ ಮಾತಾಡೋದಾದರೆ, ಸೊ ನಮ್ಮ ಬಾಡಿಗೆ ಸಂಬಂಧಪಟ್ಟಂಥ ಕೋಆರ್ಡಿನೇಷನ್ ಅಂದ್ರೇನು? ಸೊ ಕೋಆರ್ಡಿನೇಷನ್ ಈಸ್ ದ ಸಿಂಕ್ ಬಿಟ್ವೀನ್ ನಮ್ಮ ವೇರಿಯಸ್ ಬಾಡಿ ಪಾರ್ಟ್ಸ್. ಸಿಂಕ್ ಬಿಟ್ವೀನ್ ವೇರಿಯಸ್ ಬಾಡಿ ಪಾರ್ಟ್ಸ್ to work together for various processes or activities
for various processes or activities to occur. This is called coordination. Coordination in the sense there should be a sync between various parts of our body. ಇದಕ್ಕೆ ನಾನೊಂದು ಎಕ್ಸಾಂಪಲ್ ತಗೊಂತೀನಿ ಈ ಕೋಆರ್ಡಿನೇಷನ್ಗೆ. ಫಾರ್ ಎಕ್ಸಾಂಪಲ್ ಈಗ ನಾವು ಹೀಗೆ ಅನ್ಕೊಳ್ಳೋಣ, ಯಾವುದಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಹೀಗೆ ನೋಡ್ಕೊಳ್ಳೋಣ. ಈಗ ನಮ್ಮ ಕಣ್ಣು ನೋಡ್ತಾ ಇದೆ, ಯಾರನ್ನ? ನಮ್ಮ ಕಣ್ಣು ಸ್ನೇಕ್ನ ನೋಡ್ತು. ಒಂದು ಹಾವನ್ನ ನೋಡಿದೆ ನಮ್ಮ ಕಣ್ಣು. ಸೊ ನಮ್ಮ ಕಣ್ಣು ನೋಡಿದಂತಹ ಹಾವೇನಿದೆಯೋ, ಸೊ ಕಣ್ಣು ಹಾವನ್ನ ನೋಡ್ತು, ಕಣ್ಣೇನು ಮಾಡ್ತು? ಮೆಸೇಜನ್ನು ಬ್ರೈನ್ಗೆ ಹಾಕ್ತು. ಹಾಗಾದ್ರೆ ಕಣ್ಣು ಮತ್ತೆ ಬ್ರೈನ್ನ ನಡುವೆ ಕೋಆರ್ಡಿನೇಷನ್ ಇರಲೇಬೇಕೀಗ. ಸ್ನೇಕ್ನ ನೋಡಿದ್ಯಾರು? ಹಾವನ್ನ ನೋಡಿದ್ದು ಕಣ್ಣು ನೋಡಾದ್ಮೇಲೆ ಕಣ್ಣೇನು ಮಾಡ್ತು? ಇನ್ಫಾರ್ಮೇಶನ್ನ ಬ್ರೈನಿಗೆ ಕೊಡ್ತು. ಸೊ ಬ್ರೈನ್ ಏನು ಮಾಡ್ತು? ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತು. ಬ್ರೈನ್ ಥಿಂಕ್ ಮಾಡಿ ಏನು ಮಾಡ್ತು? ಸೊ ಬ್ರೈನ್ ಏನು ಮಾಡ್ತು? ನಮ್ಮ ಮಸಲ್ಸ್ಗೆ it will give information to our muscles such that we should not move towards the snake. ಸೊ ಸ್ನೇಕ್ ಇದೆ ಅಂದರೆ ನಾವು ನಮ್ಮ ಬ್ರೈನು ನಮ್ಮ ಬಾಡಿಗೆ ಒಂದು ಇನ್ಫಾರ್ಮೇಷನ್ನ ಕೊಡುತ್ತೆ. ಏನಪ್ಪ ಅದಂದರೆ ಯು ಹ್ಯಾವ್ ಟು ಮೂವ್ ಅವೇ ಫ್ರಮ್ ದ ಸ್ನೇಕ್. ಸೊ ಸ್ನೇಕಿಂದ ದೂರ ಹೋಗಿ ಅನ್ನುವಂತಹ ಇನ್ಫಾರ್ಮೇಷನ್ನ ಕೊಡುತ್ತೆ. ಹಾಗಾದರೆ ನಮ್ಮ ಐಸು, ನಮ್ಮ ಬ್ರೈನು, ನಮ್ಮ ಬಾಡಿಯ ವೇರಿಯಸ್ ಪಾರ್ಟ್ಸು ಇವುಗಳ ನಡುವೆ ಏನಿರಬೇಕು? ಒಂದು ಕೋಆರ್ಡಿನೇಷನ್ ಇರಬೇಕು. ಅವಾಗಷ್ಟೇ ನಾವು ಆವಿಂದ ಸೇಫ್ ಆಗ್ಬೋದು. ಸೊ ಇದನ್ನೇ ಕೋಆರ್ಡಿನೇಷನ್ ಅಂತ ಕರಿ. ಅಂದರೆ ನೋಡಿ, ಐಸು, ಬ್ರೈನು, ಅವರ್ ಬಾಡಿ, ಸೊ ವೇರಿಯಸ್ ಪಾರ್ಟ್ಸ್ ಆಫ್ ಅವರ್ ಬಾಡಿ, ಸೊ ಇವುಗಳ ನಡುವೆ ಒಂದು ಸಿಂಕ್ ಆಗಬೇಕು. ಆ ಸಿಂಕ್ ಆದಾಗ ಸೊ ನಮ್ಮ ಬಾಡಿ ಕಂಟ್ರೋಲಿಗೆ ಬರುತ್ತೆ. ಆ ಕಂಟ್ರೋಲ್ ಬಾಡಿನಲ್ಲಿ ಯಾವಾಗ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಇರುತ್ತೋ, ಸೊ ಬಾಡಿನಲ್ಲಿ ಹಲವಾರು ರೀತಿಯ ದಟ್ ಈಸ್ ಫಂಕ್ಷನ್ಸ್ಗಳು ಸರಿಯಾದ ರೀತಿಯಲ್ಲಿ ನಡೆಯುತ್ತೆ. ಸೊ ನಮ್ಮ ಬಾಡಿ ಹ್ಯೂಮನ್ ಸಿಸ್ಟಮ್ ಕರೆಕ್ಟಾಗಿ ವರ್ಕ್ ಆಗಬೇಕು ಅಂದರೆ ಸೊ ನಮ್ಮ ಬಾಡಿ ಕಂಟ್ರೋಲ್ ಇರಬೇಕು, ನಮ್ಮ ಬಾಡಿನಲ್ಲಿ ಕೋಆರ್ಡಿನೇಷನ್ ಇರಬೇಕು. ಈ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ವಿಲ್ ಕೀಪ್ಸ್ ಅಸ್ ಇನ್ ಎ ಸೇಫ್ ಝೋನ್. ಸೊ ಅದರಿಂದ ಬಾಡಿನಲ್ಲಿ ಕಂಟ್ರೋಲು ಇರಬೇಕು, ಕೋಆರ್ಡಿನೇಷನ್, ಸೊ ಎರಡೂ ಕೂಡ ಇರಬೇಕು. ಎರಡು ಇದ್ದರೆ ಮಾತ್ರ ಸೊ ಇದು ಸಾಧ್ಯ. ಅಂದರೆ ನಮ್ಮ ಬಾಡಿಗೆ ಏನು ತೊಂದರೆ ಆಗಬಾರ್ದು ಅಂದರೆ ಈ ಎರಡೂ ಇರಬೇಕು. ಒಂದು ಕಂಟ್ರೋಲು, ಇನ್ನೊಂದು ಕೋಆರ್ಡಿನೇಷನ್ ಇಲ್ಲ ಅಂದರೆ ಖಂಡಿತ ನಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ. ಅದರಿಂದ ಕೋಆರ್ಡಿನೇಷನ್ ಶುಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಒನ್. ಕೋಆರ್ಡಿನೇಷನ್ ಬರೀ ಕಂಟ್ರೋಲ್ ಆದರೆ ಸಾಲದು, ಕಂಟ್ರೋಲಿನ ಜೊತೆಗೆ ಕೋಆರ್ಡಿನೇಷನ್ನು ಕೂಡ ಬೇಕೇ ಬೇಕು. ಇದಾದ್ಮೇಲೆ ನೆಕ್ಸ್ಟ್ ನಾವು ಮುಂದೆ ಹೋಗೋಣ. ಈ ಕಂಟ್ರೋಲ್ ಮತ್ತೆ ಕೋಆರ್ಡಿನೇಷನ್ ಅನ್ನ, ಸೊ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಇದನ್ನ ನಾವು ಅಚೀವ್ ಮಾಡಬೇಕು ಅಂದ್ರೆ ನಮ್ಮ ಬಾಡಿನಲ್ಲಿ, ಇಫ್ ಯು ವಾಂಟ್ ಟು ಅಚೀವ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಸೊ ವಿ ಹ್ಯಾವ್ ಟು this control and coordination can be achieved by two systems. That is, one is called as nervous ಸಿಸ್ಟಮಿನ ಮೂಲಕ ಸೊ ಏನಾಗುತ್ತೆ? ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಅಚೀವ್ ಆಗುತ್ತೆ. ಅದನ್ನು ಬಿಟ್ಟರೆ ಹಾರ್ಮೋನಲ್ ಸಿಸ್ಟಮ್. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಪಡಿಬೇಕು ಅಂದರೆ, to achieve control and coordination in our body, so there are two types of system in our body. One is called nervous system, another one is called hormonal system. ಸೊ ನಮ್ಮ ಬಾಡಿನಲ್ಲಿ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಇದೆ ಅಂದರೆ ಸೊ ನಮ್ಮ ಬಾಡಿನಲ್ಲಿ ಎರಡು ಸಿಸ್ಟಮ್ ಇರುತ್ತೆ. ಆ ಎರಡು ಸಿಸ್ಟಮ್ಗಳ ಮೂಲಕ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಸಿಗುತ್ತೆ. ಒಂದನ್ನ ನಾವು ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ, ಇನ್ನೊಂದನ್ನ ವಿ ಕಾಲ್ ಇಟ್ ಆಸ್ ಹಾರ್ಮೋನಲ್ ಸಿಸ್ಟಮ್. ಒಂದು ನರ್ವಸ್ ಸಿಸ್ಟಮ್ಮು, ಇನ್ನೊಂದು ಹಾರ್ಮೋನಲ್ ಸಿಸ್ಟಮ್ ಅಂತ ಕರಿತೀವಿ. ಹಾಗಾದರೆ ಈ ನರ್ವಸ್ ಸಿಸ್ಟಮ್ ಬಗ್ಗೆ ಮಾತಾಡೋಣ ನಾವೀಗ. ಫಸ್ಟು ಈ ನರ್ವಸ್ ಸಿಸ್ಟಮ್ ಅಂತ ಬಂದಾಗ, ಸೊ ಇಟ್ ಈಸ್ ಎ ನೆಟ್ವರ್ಕ್ ಆಫ್ ನರ್ವ್ಸ್. ಹಲವಾರು ನರ್ವ್ಗಳು ಸೇರಿಕೊಂಡು ಇಟ್ ವಿಲ್ ಬಿಕಮ್ ಎ ನರ್ವಸ್ ಸಿಸ್ಟಮ್. ಎ ನೆಟ್ವರ್ಕ್ ಆಫ್ ನರ್ವ್ಸ್ ಈಸ್ ಕಾಲ್ಡ್ ಆಸ್ ನರ್ವಸ್ ಸಿಸ್ಟಮ್. ಈಗ ನಮ್ಮ ಮನೆಗಳಲ್ಲಿ ಹೇಗೆ ನಾವು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನ ಬಳಸ್ತೀವೋ, ಸೊ ಒಂದು ಜಾಗದಿಂದ ಹಲವಾರು ಜಾಗಕ್ಕೆ ವೈರ್ಗಳನ್ನು ನಾವು ತಗೊಂಡೋಗಿರ್ತೀವಿ. ಅದೇ ಥರ ನಮ್ಮ ಬಾಡಿನಲ್ಲಿ ಎಲ್ಲ ಪಾರ್ಟ್ಸ್ಗೂ ಕೂಡ ಸೊ ನರ್ವ್ ಅನ್ನುವಂತಹ ವೈರ್ಗಳು ಹೋಗಿವೆ. ಹೇಗೆ ಆ ವೈರ್ಗಳ ಮೂಲಕ
ಮನೆಯಲ್ಲಿರುವಂಥ ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ ಹೇಗೆ ವೈರು ಎಲೆಕ್ಟ್ರಿಸಿಟಿನ ಕ್ಯಾರಿ ಮಾಡುತ್ತೋ ಅದೇ ಥರ ನಮ್ಮ ಬಾಡಿಯಲ್ಲಿರುವಂತಹ ನರ್ವ್ಸು ಕೂಡ ದೇ ವಿಲ್ ಕ್ಯಾರಿ ದ ಇನ್ಫಾರ್ಮೇಶನ್ ಟು ವೇರಿಯಸ್ ಪಾರ್ಟ್ಸ್ ಆಫ್ ದ ಬಾಡಿ. ಹಾಗಾದರೆ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಂಗ್ ಇನ್ಫಾರ್ಮೇಶನ್ ಫ್ರಮ್ ಒನ್ ಪಾರ್ಟ್ ಆಫ್ ದ ಬಾಡಿ ಟು ಅದರ್ ಪಾರ್ಟ್ ಆಫ್ ದ ಬಾಡಿ? ದಟ್ ಈಸ್ ನರ್ವ್ಸ್. Nerves are responsible to carry these information or signal from one part of the body to another part of the body. ಆದ್ರಿಂದ ಈ nerves ನ ಒಟ್ಟಿಗೆ ಸೇರಿಸಿದ್ರೆ so many nerves together will become a system, and that system is called nervous system. Nervous system will includes nerves. It is a network of nerves. A network of nerves is called as nervous system. ಇದನ್ನ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಹೇಗೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನಲ್ಲಿ ವೈರ್ಗಳು ಎಲೆಕ್ಟ್ರಿಸಿಟಿನ ಕ್ಯಾರಿ ಮಾಡುತ್ತೋ ಅದೇ ಥರ ನಮ್ಮ ಬಾಡಿನಲ್ಲಿರುವಂತಹ ನೆಟ್ವರ್ಕ್ ಆಫ್ ನರ್ವ್ಸ್ ಏನಿವೆಯೋ ದೇ ವಿಲ್ ಕ್ಯಾರಿ ದ ಇನ್ಫಾರ್ಮೇಶನ್ ಫ್ರಮ್ ಒನ್ ಪಾರ್ಟ್ ಆಫ್ ದ ಬಾಡಿ ಟು another part of the body. So what will be carried from one part of the body to another part? Either the information or the signal. The signal or information will be carried from one part of the body to another part of the body. ಇದನ್ನ ನಾವು ವೆರಿ ಇಂಪಾರ್ಟೆಂಟ್ ಜ್ಞಾಪಕ ಇಟ್ಕೋಬೇಕು. ಇನ್ನು ನರ್ವಸ್ ಸಿಸ್ಟಮ್ ಅಂತ ಬಂದರೆ ನಮ್ಮ ಬಾಡಿನಲ್ಲಿ ಎರಡು ಟೈಪ್ ಆಫ್ ನರ್ವಸ್ ಸಿಸ್ಟಮ್ ಇರುತ್ತೆ. ಒಂದನ್ನ CNS ಅಂತ ಕರಿತೀವಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಇನ್ನೊಂದನ್ನ PNS ಅಂತ ಕರಿತೀವಿ, ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಇನ್ನೂ ಒಂದಿದೆ, ಅದನ್ನು ANS ಅಂತ ಕರಿತೀವಿ, ಅಂದರೆ ಅಟಾನಮಿಕ್ ನರ್ವಸ್ ಸಿಸ್ಟಮ್. ಸೊ ಇವುಗಳ ಬಗ್ಗೆ ನಾವು ಇವತ್ತಿನ ಅಂದರೆ ಈ ಚಾಪ್ಟರ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಓನ್ಲಿ ಅಬೌಟ್ CNS, ದಟ್ ಈಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಇನ್ನು PNS, ಪೆರಿಫೆರಲ್ ನರ್ವಸ್ ಸಿಸ್ಟಮ್. ವಾಟ್ ಈಸ್ CNS? ಸೆಂಟ್ರಲ್ ನರ್ವಸ್ ಸಿಸ್ಟಮ್. ನಮ್ಮ ಬಾಡಿಯ ಸೆಂಟರ್ನಲ್ಲಿ ಇರುತ್ತೆ, ಅದಕ್ಕೆ ಇದನ್ನು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಪೆರಿಫೆರಲ್ ಅಂದರೆ ಸೊ ಸೈಡ್ನಲ್ಲಿರುವಂತಹ ನರ್ವಸ್ ಸಿಸ್ಟಮನ್ನು ಸೊ ವಿ ಕಾಲ್ ಇಟ್ ಆಸ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. CNS ಸೆಂಟ್ರಲ್ ನರ್ವಸ್ ಸಿಸ್ಟಮ್, PNS ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೊ ನರ್ವಸ್ ಸಿಸ್ಟಮ್ನಲ್ಲಿ ಇಬ್ಬರು ಬರ್ತಾರೆ. ಒಂದನ್ನ CNS ಅಂತ ಕರಿತೀವಿ, ಇನ್ನೊಂದನ್ನ PNS ಅಂತ ಕರಿತೀವಿ. CNS ಸೆಂಟ್ರಲ್ ನರ್ವಸ್ ಸಿಸ್ಟಮ್, PNS ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೊ ನಮ್ಮ ಹ್ಯೂಮನ್ ನರ್ವಸ್ ಸಿಸ್ಟಮ್ನಲ್ಲಿ ಸೊ ಹ್ಯೂಮನ್ ನರ್ವಸ್ ಸಿಸ್ಟಮ್ ವಿಲ್ ಬಿ ಡಿವೈಡೆಡ್ ಇಂಟು ಟೂ ಸಿಸ್ಟಮ್. ದಟ್ ಈಸ್ ಹ್ಯೂಮನ್ ನರ್ವಸ್ ಸಿಸ್ಟಮ್. ಇದರಲ್ಲಿ ಹ್ಯೂಮನ್ ನರ್ವಸ್ ಸಿಸ್ಟಮ್ ಈಸ್ ಎ ಸಿಸ್ಟಮ್ ವಿಚ್ ಕ್ಯಾರಿ ಇನ್ಫಾರ್ಮೇಶನ್ ಫ್ರಮ್ ಒನ್ ಪಾರ್ಟ್ ಆಫ್ ದ ಬಾಡಿ ಟು ವೇರಿಯಸ್ ಪಾರ್ಟ್ಸ್ ಆಫ್ ದ ಬಾಡಿ. ಹಾಗಾದರೆ ಈ ನರ್ವಸ್ ಸಿಸ್ಟಮ್ನಲ್ಲಿ ಇಬ್ಬರು ಬರ್ತಾರೆ. ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಕರೆಯೋಣ, ಇನ್ನೊಂದನ್ನ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಕರೆಯೋಣ. ಒಂದು ಸೆಂಟ್ರಲ್, ಇನ್ನೊಂದು ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಒಂದನ್ನ CNS ಅನ್ನೋಣ, ಇನ್ನೊಂದನ್ನ PNS ಅನ್ನೋಣ, PNS. ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಬಂದಾಗ ಇಲ್ಲಿ ಇಬ್ಬರು ಬರ್ತಾರೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇನ್ಕ್ಲೂಡ್ಸ್ ಒಂದು ಬ್ರೈನು, ಇನ್ನೊಂದು ಸ್ಪೈನಲ್ ಕಾರ್ಡ್. So brain and spinal cord are the two things that comes under those are the two components. Or what does the central nervous system includes? So central nervous system includes two things. One is called as brain, another one is called spinal cord. ಒಂದು ಬ್ರೈನು, ಇನ್ನೊಂದು ಸ್ಪೈನಲ್ ಕಾರ್ಡ್. ಈ CNS ಅಂದರೆ CNS ಮೀನ್ಸ್ ವಿಚ್ ಈಸ್ ಅಟ್ ದ ಸೆಂಟರ್ ಅಂತ. ಯಾವುದು ಸೆಂಟ್ರಲ್ ಇರುತ್ತೋ ಅಟ್ ಸೆಂಟರ್, ಯಾವುದು ಸೆಂಟ್ರಲ್ ಇರುತ್ತೋ ಅದನ್ನು ನಾವು CNS ಅಂತ ಕರಿತೀವಿ. ಈ CNS ಅಂದರೆ ಇಬ್ಬರು ಬರ್ತಾರೆ, ಒಂದು ಬ್ರೈನು, ಇನ್ನೊಂದು ಸ್ಪೈನಲ್ ಕಾರ್ಡು. ಈ ಬ್ರೈನನ್ನು ದಟ್ ಈಸ್ ಸ್ಕಲ್ಲು ಪ್ರೊಟೆಕ್ಟ್ ಮಾಡಿದ್ರೆ, ಈ ಸ್ಪೈನಲ್ ಕಾರ್ಡನ್ನು ವರ್ಟಿಬ್ರಲ್ ಕಾಲಮು ಪ್ರೊಟೆಕ್ಟ್ ಮಾಡುತ್ತೆ. ಹೂ ವಿಲ್ ಪ್ರೊಟೆಕ್ಟ್ ದ ಬ್ರೈನ್? The skull will protect the brain. And who will protect the spinal cord? Vertebral column. ಬೆನ್ನು ಮೂಳೆ ಏನಿದೆಯೋ ಅಲ್ಲಿ ಆ ಬೆನ್ನು ಮೂಳೆಗಳು ಏನು ಮಾಡ್ತಾವಪ್ಪ ಅಂದರೆ ಸೊ ಸ್ಪೈನಲ್ ಕಾರ್ಡನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ CNS includes two. One is brain, another one is that is spinal cord. So brain is protected by skull, and that is spinal cord is protected by vertebral column. Who will protect the brain? Skull. Who will protect the spinal cord? Vertebral column. ಆಯ್ತು, ಇದು ಒಂದು. ನೆಕ್ಸ್ಟಿಗೆ ಬರೋಣ, ದಟ್ ಈಸ್ PNS. ಸೊ PNS ಆಲ್ಸೋ ಇನ್ಕ್ಲೂಡ್ಸ್ ಟೂ ಥಿಂಗ್ಸ್. ಒನ್ ಈಸ್ ಕಾಲ್ಡ್ ಆಸ್
ಕ್ರೇನಿಯಲ್ ನರ್ವ್ಸ್, ಒಂದನ್ನ ಕ್ರೇನಿಯಲ್ ನರ್ವ್ಸ್ ಅಂತ ಕರಿತೀವಿ, ಇನ್ನೊಂದನ್ನ ವಿ ಕಾಲ್ ಇಟ್ ಆಸ್ ಸ್ಪೈನಲ್ ನರ್ವ್ಸ್. ಒಂದು ಕ್ರೇನಿಯಲ್ ನರ್ವ್ಸ್, ಇನ್ನೊಂದು ಸ್ಪೈನಲ್ ನರ್ವ್ಸ್. ಹಾಗಾದ್ರೆ ವಾಟ್ ಈಸ್ ಕ್ರೇನಿಯಲ್ ನರ್ವ್ಸ್? ಸೊ ಯಾವುದನ್ನ ಕ್ರೇನಿಯಲ್ ನರ್ವ್ಸ್ ಅಂತೀವಿ? ಸೊ ಕ್ರೇನಿಯಲ್ ನರ್ವ್ಸ್ ಅಂದ್ರೆ ದ ನರ್ವ್ಸ್ ಅರೈಸಿಂಗ್ ಫ್ರಮ್ ಬ್ರೈನ್. ಸೊ ಬ್ರೈನಿಂದ ಹೊರಡುವಂತಹ ನರ್ವ್ಗಳನ್ನ ಕ್ರೇನಿಯಲ್ ನರ್ವ್ಸ್ ಅಂತ ಕರಿತೀವಿ. ವಾಟ್ ಆರ್ ಕ್ರೇನಿಯಲ್ ನರ್ವ್ಸ್? ದ ನರ್ವ್ಸ್ ಅರೈಸಿಂಗ್ ಫ್ರಮ್ ಬ್ರೈನ್. ದೆನ್ ವಾಟ್ ಆರ್ ಸ್ಪೈನಲ್ ನರ್ವ್ಸ್? ಸೊ ಸ್ಪೈನಲ್ ನರ್ವ್ಸ್ ಅಂದ್ರೆ ಏನು? ದ ನರ್ವ್ಸ್ ಅರೈಸಿಂಗ್ ಫ್ರಮ್ ಸ್ಪೈನಲ್ ಕಾರ್ಡ್. ದ ನರ್ವ್ಸ್ ಅರೈಸಿಂಗ್, ಸೊ ಬ್ರೈನ್ ನಿಂದ ಹೊರಡುವಂತಹ ನರ್ವ್ಸ್ಗೆ ಕ್ರೇನಿಯಲ್ ನರ್ವ್ಸ್ ಅಂತೀವಿ. ಸ್ಪೈನಲ್ ಕಾರ್ಡ್ ಇಂದ ಅರೈಸ್ ಆಗುವಂತಹ ದ ನರ್ವ್ ಅರೈಸಿಂಗ್ ಫ್ರಮ್ ಸ್ಪೈನಲ್ ಕಾರ್ಡ್ ಈಸ್ ಕಾಲ್ಡ್ ಆಸ್ ಸ್ಪೈನಲ್ ನರ್ವ್ಸ್. ಬ್ರೈನ್ ಇಂದ ಹೊರಡುವ ನರ್ವ್ಸ್ನ ಕ್ರೇನಿಯಲ್ ನರ್ವ್ಸ್, ಸ್ಪೈನಲ್ ಕಾರ್ಡ್ ಇಂದ ಹೊರಡುವಂತಹ ನರ್ವ್ಸ್ ಅನ್ನ ಸ್ಪೈನಲ್ ನರ್ವ್ಸ್ ಅಂತ ಕರಿತೀವಿ. ಈ ರೀತಿ ನಾವು PNS ಅಲ್ಲಿ ಇಬ್ರು ನೋಡ್ತೀವಿ ನೋಡಿ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನಲ್ಲಿ ಇಬ್ರು ನೋಡ್ತೀವಿ. ಒಂದನ್ನ ವಿ ಕಾಲ್ ಇಟ್ ಆಸ್ ಬ್ರೈನ್, ಇನ್ನೊಬ್ಬ ಸ್ಪೈನಲ್ ಕಾರ್ಡ್. ಬ್ರೈನ್ ಈಸ್ ಪ್ರೊಟೆಕ್ಟೆಡ್ ಬೈ ಸ್ಕಲ್ ಅಂಡ್ ಸ್ಪೈನಲ್ ಕಾರ್ಡ್ ಈಸ್ ಪ್ರೊಟೆಕ್ಟೆಡ್ ಬೈ ವರ್ಟಿಬ್ರಲ್ ಕಾಲಮ್. ದೆನ್ ನೆಕ್ಸ್ಟ್ ಬರೋಣ. That is what we call peripheral nervous system. So peripheral nervous system includes two things. One is called cranial nerves, the nerves that arises from brain, and another one is called as spinal nerves, the nerves that arises from spinal cord. So ಇಷ್ಟನ್ನ ನಾವು ಇದರೊಳಗಡೆ ತಿಳ್ಕೋಬೇಕು. ನೆಕ್ಸ್ಟ್ ನಾವು ತಿಳ್ಕೋಬೇಕಾಗಿರೋದು ವೆರಿ ಇಂಪಾರ್ಟೆಂಟ್. ಸೊ ನರ್ವಸ್ ಸಿಸ್ಟಮ್ ಅಂತ ಬಂದಾಗ, ಸೊ ನರ್ವ್ಸ್ ಆರ್ ಮೇಡ್ ಅಪ್ ಆಫ್ ಸೋ ಮೆನಿ ಸೆಲ್ಸ್ ಅಂಡ್ ದೋಸ್ ಸೆಲ್ಸ್ ಆರ್ ಕಾಲ್ಡ್ ನರ್ವ್ ಸೆಲ್ಸ್ ಆರ್ ವಿ ಕಾಲ್ ಇಟ್ ಆಸ್ ನ್ಯೂರಾನ್. ಸೊ ನರ್ವ್ ಸೆಲ್ ಅಂತನಾದ್ರೂ ಕರಿಬೋದು, ನ್ಯೂರಾನ್ ಅಂತ ಕರಿಬೋದು. ಸೊ ನರ್ವಸ್ ಸಿಸ್ಟಮ್ ಕನ್ಸಿಸ್ಟ್ಸ್ ಆಫ್ ನರ್ವ್ಸ್ and each nerve consists of so many cells and those cells are called nerve cells and nerve cells are also called as neuron. Nerve cell andru onde, neuron andru onde. What does the nerves are made up of? The nerves are made up of so many types of cells, so many cells, and those cells are called nerve cells or it is called neuron. ನರ್ವ್ಸ್ ನಲ್ಲಿರುವಂತಹ ಸೆಲ್ಗಳನ್ನ ನರ್ವ್ ಸೆಲ್ ಅಥವಾ ನ್ಯೂರಾನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ these nerve cells are made up of specialized cell which, so nerve cell or it is called as neuron. So neuron are made up of specialized cell which acts as basic functional unit. So what are nerve cells or neuron? Nerve cells are made up of specialized cell which nerves are made up of, not nerve cells. Nerves are made up of specialized cells which acts as basic functional unit. ಸೊ ನರ್ವ್ಗಳು ಒಂದು ಸ್ಪೆಷಲೈಸ್ಡ್ ಸೆಲ್ಸ್ ಅಂತಾಗಿದೆ. ಈ ಸ್ಪೆಷಲೈಸ್ಡ್ ಸೆಲ್ಸ್ಗಳು ದೇ ಆರ್ ದ ಬೇಸಿಕ್ ಫಂಕ್ಷನಲ್ ಯೂನಿಟ್. The basic functional unit of nerves are called as nerve cell or it is called neuron. So nerves ಗಳು ಒಂದು ಸ್ಪೆಷಲೈಸ್ಡ್ ಸೆಲ್ಸ್ ಅನ್ನು ಹೊಂದಿವೆ. ಆ ಸ್ಪೆಷಲೈಸ್ಡ್ ಸೆಲ್ಸ್ they acts as a basic functional unit. The nerves, the specialized cells which acts like a basic functional unit is called as nerve cell or it is also called as neuron. So ಅದನ್ನ ನಾವು ನ್ಯೂರಾನ್ ಅಂತ ಕರಿತೀವಿ. nerve cell or we can call it as neuron. ಈಗ ನಾವು ಇದು ಆಲ್ರೆಡಿ ನ್ಯೂರಾನ್ ನ ಬಗ್ಗೆ ನೀವು ಲೋಯರ್ ಕ್ಲಾಸ್, ದಟ್ ಈಸ್ 9th ಸ್ಟ್ಯಾಂಡರ್ಡ್ ನಲ್ಲಿ ಸ್ಟಡಿ ಮಾಡಿದ್ರೆ ವಾಟ್ ಈಸ್ ಎ ನ್ಯೂರಾನ್.
ಸೊ ನ್ಯೂರಾನಿನ ಸ್ಟ್ರಕ್ಚರ್ ಹೇಗಿರುತ್ತೆ, ಸೊ ಇದನ್ನ ನಾವು ಲಾಸ್ಟ್ ದಟ್ ಈಸ್ 9th ಸ್ಟ್ಯಾಂಡರ್ಡ್ ಸ್ಟಡಿ ಮಾಡಿದ್ವು. ಮತ್ತೆ ಎಗೇನ್ ರೀಕಾಲ್ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ ನ್ಯೂರಾನ್ ಹೇಗಿರುತ್ತೆ, ನ್ಯೂರಾನ್ ಹೇಗೆ ಕೆಲಸ ಮಾಡುತ್ತೆ, ಇದನ್ನ ನಾವೀಗ ನೋಡ್ತಾ ಹೋಗೋಣ. ನೋಡಿ, ನಮ್ಗಿಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಒಂದು ನರ್ವ್ ಸೆಲ್. ಒಂದು ನರ್ವ್ ಸೆಲ್ ಅಂದ್ರೆ ಹೀಗಿರುತ್ತೆ. ಹಾಗಾದ್ರೆ ನರ್ವ್ ಸೆಲ್ ಅಂತ ಒಂದು ಸೆಲ್ನ ತಗೊಂಡ್ರೆ, ನರ್ವಿನ ಒಂದು ಸೆಲ್ನ ತಗೊಂಡ್ರೆ ಆ ಸೆಲ್ಲು ಈ ತರ ನಮಗೆ ಕಾಣಿಸುತ್ತೆ. ಹಾಗಾದ್ರೆ ನರ್ವ್ ಸೆಲ್ ಅಂತ ಬಂದಾಗ ನರ್ವ್ ಸೆಲ್ಲಿನ ಸೆಂಟರ್ನ ನ್ಯೂಕ್ಲಿಯಸ್ ಅಂತ ಕರಿಬೇಕು. ಯು ಕ್ಯಾನ್ ಸಿ ಎ ಏರ್ ಲೈಕ್ ಪ್ರೊಜೆಕ್ಷನ್ ಅರೌಂಡ್ ದ ಸೆಲ್ ಬಾಡಿ. ಈ ಏರ್ ಲೈಕ್ ಪ್ರೊಜೆಕ್ಷನ್ ಅನ್ನ ವಿ ಕಾಲ್ ಇಟ್ ಆಸ್ ದಿಸ್ ಏರ್ ಲೈಕ್ ಪ್ರೊಜೆಕ್ಷನ್ ಈಸ್ ಕಾಲ್ಡ್ ಡೆಂಡ್ರೈಟ್. ನೋಡಿ, ಇದನ್ನ ನ್ಯೂಕ್ಲಿಯಸ್ ಅಂತೀನಿ. ಈ ಸೆಂಟರ್ನಲ್ಲಿರೋದು ನ್ಯೂಕ್ಲಿಯಸ್ಸು, ಸೆಲ್ಲಿನ ಸೆಂಟರು ನ್ಯೂಕ್ಲಿಯಸ್ಸು. ನ್ಯೂಕ್ಲಿಯಸ್ನ ಸುತ್ತ ಏರ್ ಲೈಕ್ ಪ್ರೊಜೆಕ್ಷನ್ ಕಾಣಿಸ್ತಾ ಇದೆ. ಆ ಏರ್ ಲೈಕ್ ಪ್ರೊಜೆಕ್ಷನ್ ಅನ್ನ ಡೆಂಡ್ರೈಟ್ ಅಂತ ಕರಿತೀವಿ. ಈ ನ್ಯೂಕ್ಲಿಯಸ್ಸು ಡೆಂಡ್ರೈಟ್ ಒಟ್ಟಿಗೆ ಸೇರಿಸಿದ್ರೆ ಸೆಲ್ ಬಾಡಿ ಅಂತ ಕರಿತೀವಿ. ನೆಕ್ಸ್ಟ್ ಲಾಂಗ್ ಎಕ್ಸ್ಟೆನ್ಷನ್ ಆಫ್ ದ ಬಾಡಿ, ಈ ಉದ್ದನೆಯ ಭಾಗಕ್ಕೆ ಆಕ್ಸಾನ್ ಅಂತ ಕರಿತೀವಿ. ಇದು ತುಂಬ ಡೆಲಿಕೇಟ್ ಪಾರ್ಟು. ಸೊ ಇಟ್ ಈಸ್ ಕವರ್ಡ್ ಬೈ ಎ ಫ್ಯಾಟಿ ಶೀತ್ and that fatty sheath is called myelin sheath, and this is the end of the nerve cell, therefore it is called nerve ending. ಈ ನರ್ವ್ ಎಂಡಿಂಗು ಒಂದು ನ್ಯೂರಾನಿನ ನರ್ವ್ ಎಂಡಿಂಗು ಇನ್ನೊಂದು ನ್ಯೂರಾನಿನ ಡೆಂಡ್ರೈಟ್ಗೆ ಕನೆಕ್ಟ್ ಆಗಿರುತ್ತೆ. ನಾನು ಹೇಳೋದಕ್ಕೆ ಅರ್ಥ ಆಗ್ತಾ ಇದೆಯಾ? ಒಂದು ನ್ಯೂರಾನಿನ ನರ್ವ್ ಎಂಡಿಂಗು ಇನ್ನೊಂದು ನ್ಯೂರಾನಿನ ಡೆಂಡ್ರೈಟ್ಗೆ ಕನೆಕ್ಟ್ ಆಗುತ್ತೆ. ಸೊ ಫಂಕ್ಷನ್ಸನ್ನ ಆಮೇಲೆ ನಂತರ ನೋಡೋಣ. ಫಸ್ಟು ಇದೇಗೆ ವರ್ಕ್ ಮಾಡುತ್ತೆ ಅದು ಆಮೇಲೆ ನೋಡೋಣ. ಫಸ್ಟ್ ಈಗ ತಿಳ್ಕೊಳ್ಳೋಣ. ಸೊ ಸೆಂಟರ್ ಆಫ್ ದ ಸೆಲ್ ನ್ಯೂಕ್ಲಿಯಸ್. ಅರೌಂಡ್ ದ ನ್ಯೂಕ್ಲಿಯಸ್ ಯು ಕ್ಯಾನ್ ಸಿ ಏರ್ ಲೈಕ್ ಪ್ರೊಜೆಕ್ಷನ್, ದೋಸ್ ಆರ್ ಕಾಲ್ಡ್ ಡೆಂಡ್ರೈಟ್ಸ್. ದಿಸ್ ನ್ಯೂಕ್ಲಿಯಸ್ ಅಂಡ್ ಡೆಂಡ್ರೈಟ್ಸ್ ಟುಗೆದರ್ ಕಾಲ್ಡ್ ಆಸ್ ಸೆಲ್ ಬಾಡಿ. You can see a long extension of the body called axon. The end of the nerve is called as nerve ending, or it is called as nerve ending. ಅದನ್ನ ಎಂಡಿಂಗ್ ನಾವು ನರ್ವ್ ಎಂಡಿಂಗ್ ಅಂತ ಕರಿತೀವಿ. ಸೊ ಇದು ನರ್ವ್ ಎಂಡಿಂಗ್. ಹಾಗಾದ್ರೆ ಒಂದು ನ್ಯೂರಾನಿನ ನರ್ವ್ ಎಂಡಿಂಗು ಇನ್ನೊಂದು ನ್ಯೂರಾನಿನ ಡೆಂಡ್ರೈಟ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಈಗ ನಾವು ಒಂದೊಂದನ್ನೇ ನೋಡ್ತಾ ಹೋಗೋಣ. ಸೊ ಮೊದಲನೇದಕ್ಕೆ ಬಂದ್ರೆ ದ ಸೆಲ್ಲಿನ ಸೆಂಟರ್ನಲ್ಲಿ ಏನಿದೆಯಪ್ಪ ಅಂದ್ರೆ, ಸೊ ಸೆಂಟರ್ ಆಫ್ ಎ ಸೆಲ್, ಸೆಂಟರ್ ಆಫ್ ಎ ನರ್ವ್ ಸೆಲ್. ಸೊ ಸೆಂಟರ್ ಆಫ್ ಎ ನರ್ವ್ ಸೆಲ್ನ ತಗೊಂಡ್ರೆ ಇಟ್ ಕನ್ಸಿಸ್ಟ್ಸ್ ಆಫ್ ನ್ಯೂಕ್ಲಿಯಸ್. ಇದು ಒಂದು. ಎರಡನೇದಕ್ಕೆ ಬರೋಣ, ದಟ್ ಈಸ್ ಡೆಂಡ್ರೈಟ್. ಸೊ ಡೆಂಡ್ರೈಟ್ ಅಂದ್ರೆ ಏನು? ಎ ಏರ್ ಲೈಕ್ ಪ್ರೊಜೆಕ್ಷನ್, a air-like projection, a air-like projection around nucleus. ಸೊ ನ್ಯೂಕ್ಲಿಯಸ್ನ ಸುತ್ತ ನೀವು ಏರ್ ಲೈಕ್ ಪ್ರೊಜೆಕ್ಷನ್ ನೋಡ್ತೀರಾ. ದೋಸ್ ಏರ್ ಲೈಕ್ ಪ್ರೊಜೆಕ್ಷನ್ ಆರ್ ಕಾಲ್ಡ್ ಆಸ್ ಡೆಂಡ್ರೈಟ್. ಹಾಗಾದ್ರೆ ಡೆಂಡ್ರೈಟ್ನ ಕೆಲಸ ಏನು? ಸೊ ಡೆಂಡ್ರೈಟ್ ಏನು ಮಾಡುತ್ತೆ? ಸೊ ಡೆಂಡ್ರೈಟಿನ ಕೆಲಸ, ಇಟ್ ಕಲೆಕ್ಟ್ಸ್ ಇನ್ಫಾರ್ಮೇಶನ್ or it collects information or ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುತ್ತೆ, ಅಥವಾ ಇಟ್ ಕ್ಯಾರಿ ಸಿಗ್ನಲ್ ಫ್ರಮ್ ಔಟ್ಸೈಡ್ and passes it to axon. ಹೊರಗಡೆಯಿಂದ ಸೊ ಏನು ಮಾಡುತ್ತಪ್ಪ ಅಂದರೆ ಇನ್ಫಾರ್ಮೇಷನ್ ಅಥವಾ ಸಿಗ್ನಲ್ ಅನ್ನು ಹೊರಗಡೆಯಿಂದ ಕಲೆಕ್ಟ್ ಮಾಡಿಕೊಂಡು ಅದನ್ನ ಆಕ್ಸಾನ್ಗೆ ಪಾಸ್ ಮಾಡುತ್ತೆ. ಅದೇ ಈ ಡೆಂಡ್ರೈಟ್ನ ಕೆಲಸ. ಸೊ ವಾಟ್ ಈಸ್ ಎ ಡೆಂಡ್ರೈಟ್? ಡೆಂಡ್ರೈಟ್ ಈಸ್ ಎ ಏರ್ ಲೈಕ್ ಪ್ರೊಜೆಕ್ಷನ್ ಅರೌಂಡ್ ನ್ಯೂಕ್ಲಿಯಸ್. What is the function of dendrite? It collects information or signal from outside and passes it to axon. So axon ಗೆ ಅದನ್ನ ಪಾಸ್ ಮಾಡುತ್ತೆ. ಸೊ ಇದು ಡೆಂಡ್ರೈಟ್ ನ ಕೆಲಸ, ಟು ರಿಸೀವ್ ದಟ್ ಈಸ್ ಟು ಕಲೆಕ್ಟ್ ದ ಇನ್ಫಾರ್ಮೇಶನ್. ಸೊ ಡೆಂಡ್ರೈಟ್ ನ ಕೆಲಸ, ಸೊ ಹೊರಭಾಗದಿಂದ ಇನ್ಫಾರ್ಮೇಶನ್ ಸೊ ಕಲೆಕ್ಟ್ ಇನ್ಫಾರ್ಮೇಶನ್ ಫ್ರಮ್ ಔಟ್ಸೈಡ್. ಸೊ ಔಟ್ಸೈಡ್ ನಿಂದ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಳೋದು, ಇದು ಡೆಂಡ್ರೈಟ್ ನ ಕೆಲಸ. So what is a dendrite? A dendrite is a air-like projection around nucleus. Its function is to collect information or signal from outside and pass it to axon.
ಔಟ್ಸೈಡ್ ಇಂದ ಇನ್ಫಾರ್ಮೇಶನ್ ಅಥವಾ ಸಿಗ್ನಲ್ ನ ಕಲೆಕ್ಟ್ ಮಾಡ್ಕೊಳೋದು. ಆ ಸಿಗ್ನಲ್ ನ ಯಾರಿಗೆ ಕೊಡೋದಪ್ಪ ಅಂದ್ರೆ ದ ಸಿಗ್ನಲ್ ಶುಡ್ ಬಿ ಗಿವನ್ ಟು ದಟ್ ಈಸ್ ಕಾಲ್ಡ್ ಆಸ್ ಆಕ್ಸಾನ್. What is axon? Axon is the long extension of the body, cell body. The long extension of the cell body is called as axon. ಹಾಗಾದ್ರೆ ಈ ಆಕ್ಸಾನ್ ಏನ್ ಮಾಡುತ್ತಪ್ಪ ಅಂದ್ರೆ ಇಟ್ ರಿಸೀವ್ಸ್ ಇನ್ಫಾರ್ಮೇಶನ್ ಆರ್ ಸಿಗ್ನಲ್ ಫ್ರಮ್ ಸೈಟಾನ್. ಸೊ ಸೈಟಾನ್ ಇಂದ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡೋನು, ದಟ್ ಈಸ್ ಆಕ್ಸಾನ್. ಹೂ ರಿಸೀವ್ಸ್ ದ ಇನ್ಫಾರ್ಮೇಶನ್ ಫ್ರಮ್ ದ ಸೈಟಾನ್? ನೋಡಿ, ಡೆಂಡ್ರೈಟ್ ಸೈಟಾನಿಗೆ ಕೊಡುತ್ತೆ, ಸೈಟಾನು ಆಕ್ಸಾನಿಗೆ ಕೊಡುತ್ತೆ, ಆಕ್ಸಾನು ನರ್ವ್ ಎಂಡಿಂಗ್ ಕೊಡುತ್ತೆ. ಒಂದು ನ್ಯೂರಾನಿನ ನರ್ವ್ ಎಂಡಿಂಗು ಇನ್ನೊಂದು ನ್ಯೂರಾನಿನ ಡೆಂಡ್ರೈಟ್ಗೆ ಮೆಸೇಜ್ ಅನ್ನ ಪಾಸ್ ಮಾಡುತ್ತೆ. ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ವಾಟ್ ಈಸ್ ಆಕ್ಸಾನ್? ದ ಲಾಂಗ್ ಎಕ್ಸ್ಟೆನ್ಷನ್ ಆಫ್ ಸೆಲ್ ಬಾಡಿ ಈಸ್ ಕಾಲ್ಡ್ ಆಕ್ಸಾನ್. What is the function? It receives information or signal from cyton. So cyton ಇಂದ ಇನ್ಫಾರ್ಮೇಶನ್ ನ ರಿಸೀವ್ ಮಾಡ್ಕೊಳೋದೆ ಆಕ್ಸಾನಿನ ಕೆಲಸ. ಹಾಗಾದ್ರೆ ವಾಟ್ ಈಸ್ ಎ ಸೈಟಾನ್? ಸೊ ಸೈಟಾನ್ ಈಸ್ ನಥಿಂಗ್ ಬಟ್ ಸೆಲ್ ಬಾಡಿ. ಸೈಟಾನ್ ಅಂದ್ರೆ ಅರ್ಥ ಸೆಲ್ ಬಾಡಿ. ಈ ಸೆಲ್ ಬಾಡಿ ಏನ್ ಮಾಡುತ್ತಪ್ಪ ನೋಡಿ, ಇನ್ನೊಂದು ಇನ್ಫಾರ್ಮೇಶನ್ ಇಲ್ಲಿ. ಸೊ ಲಾಂಗ್ ಎಕ್ಸ್ಟೆನ್ಷನ್ ಆಫ್ ದ ಸೆಲ್ ಬಾಡಿ ಈಸ್ ಕಾಲ್ಡ್ ಆಕ್ಸಾನ್ and it receive information or signal from cyton. ಈ ಆಕ್ಸಾನ್ it is ತುಂಬಾ ಡೆಲಿಕೇಟ್. ಅದು ಆಕ್ಸಾನ್ is a delicate, so it is covered by a fatty sheath. ಸೊ ಆಕ್ಸಾನ್ ಒಂದು ಕೊಬ್ಬಿನ ಪದಾರ್ಥದಿಂದ ಕೂಡಿದೆ. ಆ ಫ್ಯಾಟಿ ಶೀತ್ ಅನ್ನ ವಿ ಕಾಲ್ ಇಟ್ ಆಸ್ ಮಯಲಿನ್ ಶೀತ್. ಆ ಫ್ಯಾಟಿ ಶೀತ್ ಅನ್ನ ಮಯಲಿನ್ ಶೀತ್ ಅಂತ ಕರಿತೀವಿ. And this myelin sheath will protect the axon because axon is very delicate. ಸೊ ಆಕ್ಸಾನ್ ಡೆಲಿಕೇಟ್ ಆಗಿರೋದ್ರಿಂದ ಅದು ಒಂದು ಫ್ಯಾಟಿ ಶೀತ್ ಇಂದ ಕವರ್ ಆಗಿರುತ್ತೆ. ಆ ಫ್ಯಾಟಿ ಶೀತ್ ಅನ್ನ ಮಯಲಿನ್ ಶೀತ್ ಅಂತ ಕರಿತೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ವಾಟ್ ಈಸ್ ಎ ಸೈಟಾನ್? ಎ ಸೈಟಾನ್ is a cell body. So cell body that contains both nucleus and dendrite. ನ್ಯೂಕ್ಲಿಯಸ್ ಡೆಂಡ್ರೈಟ್ ನ ಒಟ್ಟಿಗೆ ಸೇರಿಸಿದ್ರೆ ಅದನ್ನ ನಾವು ಸೆಲ್ ಬಾಡಿ ಅಥವಾ ಸೈಟಾನ್ ಅಂತ ಕರಿತೀವಿ. ಸೊ ಇನ್ನು ಗೊತ್ತಿರೋದು ನರ್ವ್ ಎಂಡಿಂಗ್. ಸೊ ನಮ್ಮ ಬಾಡಿನಲ್ಲಿ ಈ ರೀತಿ ಹಲವಾರು ನ್ಯೂರಾನ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಿರ್ತವೆ. ಸೊ ನ್ಯೂರಾನ್ಗಳು ಈ ರೀತಿ ಒಂದಕ್ಕೊಂದು ಕನೆಕ್ಟ್ ಆಗೋ ಮೂಲಕ ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನ್ಗೆ ಇನ್ಫಾರ್ಮೇಶನ್ ಪಾಸ್ ಆಗ್ತಾ ಇರುತ್ತೆ. ಒಂದು ನ್ಯೂರಾನಿನ ಡೆಂಡ್ರೈಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳುತ್ತೆ. ಅದನ್ನ ಕಲೆಕ್ಟ್ ಮಾಡ್ಕೊಂಡಂತ ಇನ್ಫಾರ್ಮೇಶನ್ ಸೆಲ್ ಬಾಡಿ ಕೊಡುತ್ತೆ. ಸೆಲ್ ಬಾಡಿ ಅದನ್ನ ಆಕ್ಸಾನಿಗೆ ಕೊಡುತ್ತೆ. ಆಕ್ಸಾನ್ ಅದನ್ನ ನರ್ವ್ ಎಂಡಿಂಗ್ ಕೊಡುತ್ತೆ. ಒಂದು ನ್ಯೂರಾನಿನ ನರ್ವ್ ಎಂಡಿಂಗು ಅದೇ ಮೆಸೇಜ್ ಅನ್ನ ಇನ್ನೊಂದು ನ್ಯೂರಾನಿನ ಡೆಂಡ್ರೈಟ್ಗೆ ಕೊಡುತ್ತೆ. ಡೆಂಡ್ರೈಟ್ ಮತ್ತೆ ಸೆಲ್ ಬಾಡಿ ಕೊಡುತ್ತೆ. ಸೆಲ್ ಬಾಡಿ ಮತ್ತೆ ಇಟ್ ವಿಲ್ ಗಿವ್ ದಟ್ ಇನ್ಫಾರ್ಮೇಶನ್ ಟು ಆಕ್ಸಾನ್. ಆಕ್ಸಾನ್ ವಿಲ್ ಗಿವ್ ದ ಇನ್ಫಾರ್ಮೇಶನ್ ಟು ನರ್ವ್ ಎಂಡಿಂಗ್. ಇದೇ ರೀತಿ ಚೈನ್ ರೀತಿನಲ್ಲಿ ಸೊ ಇನ್ಫಾರ್ಮೇಶನ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕ್ಯಾರಿ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಸ್ಟ್ರಕ್ಚರ್ ಆಫ್ ನ್ಯೂರಾನ್. ಸೊ ನ್ಯೂರಾನಿನ ಸ್ಟ್ರಕ್ಚರ್ ನ ಕೇಳಿದ್ರೆ ಒಂದು ನ್ಯೂಕ್ಲಿಯಸ್ ಬಗ್ಗೆ ಬರೀಬೇಕು, ದ ಸೆಂಟರ್ ಆಫ್ ದ ಸೆಲ್. ಎರಡನೇದು ನ್ಯೂಕ್ಲಿಯಸ್ ನ ಸುತ್ತ ಏನಿದೆ, ಅರೌಂಡ್ ದ ನ್ಯೂಕ್ಲಿಯಸ್ ಯು ಕ್ಯಾನ್ ಸಿ ನ್ಯೂಕ್ಲಿಯಸ್ಸಿನ ಸುತ್ತ ಯು ಕ್ಯಾನ್ ಸಿ ಎ ಏರ್ ಲೈಕ್ ಪ್ರೊಜೆಕ್ಷನ್ ಕಾಲ್ಡ್ ಡೆಂಡ್ರೈಟ್. And this dendrite will collect the information ಕಲೆಕ್ಟ್ ಮಾಡೋದು ಡೆಂಡ್ರೈಟ್ ನ ಕೆಲಸ. ಕಲೆಕ್ಟ್ ಮಾಡ್ಕೊಂಡು ಅದನ್ನ ಆಕ್ಸಾನ್ ಸೆಲ್ ಬಾಡಿಗೆ ಕೊಡುತ್ತೆ. ಸೆಲ್ ಬಾಡಿ ಅದೇ ಇನ್ಫಾರ್ಮೇಶನ್ ಇಟ್ ವಿಲ್ ಗಿವ್ಸ್ ಟು ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಆಕ್ಸಾನಿಗೆ ಕೊಡುತ್ತೆ. ಆಕ್ಸಾನ್ ಅದನ್ನ ನರ್ವ್ ಎಂಡಿಂಗಿಗೆ ಕೊಡುತ್ತೆ. ಒಂದು ನ್ಯೂರಾನಿನ ನರ್ವ್ ಎಂಡಿಂಗು ಇನ್ನೊಂದು ನ್ಯೂರಾನಿನ ಡೆಂಡ್ರೈಟ್ಗೆ ಕನೆಕ್ಟ್ ಆಗಿರುತ್ತೆ. ಹಾಗಾದ್ರೆ ಇದರ ಒಂದು ನ್ಯೂರಾನಿನ ನರ್ವ್ ಎಂಡಿಂಗ್ ಇಂದ ಇನ್ಫಾರ್ಮೇಶನ್ ಇನ್ನೊಂದು ನ್ಯೂರಾನಿನ ಡೆಂಡ್ರೈಟ್ಗೆ ತಲುಪುತ್ತೆ. ಇದೇ ರೀತಿ ಇನ್ಫಾರ್ಮೇಶನ್ ಸೊ ಡೆಂಡ್ರೈಟ್ ಇಂದ ನರ್ವ್ ಎಂಡಿಂಗ್ ಇಂದ ಡೆಂಡ್ರೈಟ್, ಇದೇ ತರ ಚೈನ್ ರೀತಿನಲ್ಲಿ ಸೊ ಇನ್ಫಾರ್ಮೇಶನ್ ಅಥವಾ ಸಿಗ್ನಲ್ ಕ್ಯಾರಿ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಸ್ಟಡಿ ಇನ್ ದಿಸ್ ವಿಡಿಯೋ and remaining will be studied in the next video. Till then, thank you very much.